ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಆಫ್ಟರ್ನೂನ್. ಟೈಮ್ ನೋಡಿರಿ ಮಧ್ಯಾಹ್ನ 2:30 ಆಗೈತಿ. ಮಾರ್ನಿಂಗ್ ಶಿಫ್ಟ್ ಇತ್ತು ನೋಡಿ, ಡ್ಯೂಟಿಗೆ ಹೋಗಿ ಬಂದೆ. ಇವತ್ತು ನೋಡಿರಿ ಸ್ಪೆಷಲ್ ಏನಂದ್ರೆ ಇವತ್ತು ನಮ್ದು ಆ್ಯನಿವರ್ಸರಿ ಐತು. ಹಾಗೆ ನಮ್ಮ ಅಕ್ಕ ತಿರ್ಕೊಂಡಿದ್ದ ದಿನ ನೋಡಿರಿ, ಎರಡೂ ಐತಿ. ಈ ಕಡೆ ಕಷ್ಟನೂ ಐತಿ, ಈ ಕಡೆ ಖುಷಿನೂ ಐತಿ ನೋಡಿ, ಎರಡೂ ಐತಿ. ಆದ್ರೆ ನಾ ಆ್ಯನಿವರ್ಸರಿ ಯಾವಾಗ ನಮ್ಮ ಅಕ್ಕ ಡೈತೆ ಯಾವಾಗಿಂದ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಳ್ಳಲ್ಲ. ಅದಕ್ಕೆ ನೋಡಿರಿ ಇವತ್ತು ನಮ್ಮ ಬಾಗೇವಾಡಿಗೆ ಹೊಂಟೀವಿ, ನಾನು ದಿವ್ಯಾ ಆಮೇಲೆ ಕವಿತಾದು ಕೂಡಿ ನಮ್ಮ ಅಕ್ಕನ ಪೂರ್ತಿ ಸಂಬಂಧ ಹೋಗಿ ನಮಸ್ಕಾರ ಮಾಡಿ ಬರ್ಬೇಕಂತ. ಆ್ಯಕ್ಚುಲಿ ಲೀವ್ ಇಲ್ಲ ನನಗೆ, ಬಟ್ ಏನು ಮಾಡೋದು ಬಿಡೋಕ್ಕಾಗಲ್ಲ ನೋಡಿ, ವರ್ಷ ಹೋಗ್ತೀನಿ. ಹೆಂಗೂ ಇವತ್ತು ಶಿಫ್ಟ್ ಚೇಂಜ್ ಆಗುತ್ತೆ ನೋಡಿ. ಮಧ್ಯಾಹ್ನ ಡ್ಯೂಟಿ ಮುಗೀತು ಇವತ್ತು, ನಾಳೆ ಮಾರ್ನಿಂಗ್ ಡ್ಯೂಟಿ ಶಿಫ್ಟ್ ಮುಗೀತು, ನಾಳೆ ಮಧ್ಯಾಹ್ನ ಆಗುತ್ತೆ. ಅಷ್ಟೊತ್ತಿಗೆ ಅದೇ ಗ್ಯಾಪ್ ಒಳಗೆ ಹೋಗಿ ನಮಸ್ಕಾರ ಮಾಡಿಬಿಟ್ಟು ಬಂದ್ರೆ ಆಯ್ತಂತೆ ಹೊಂಟೀವಿ. ಬರ್ರಿ ಇವತ್ತು ಮಧ್ಯಾಹ್ನದಿಂದ ಇವತ್ತು ನೈಟ್ ಥರ ಏನೆಲ್ಲ ಆಗುತ್ತೆ ಎಲ್ಲನೂ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀರಿ ಅಂತ. ನಾವು ಬಸ್ಸಿಗೆ ಹೋಗ್ಬೇಕು ಅನ್ಕೊಡಿ ನೋಡ್ರಿ, ಆದ್ರೆ ನಮ್ಮ ಮನ ಬರತ್ತಂದ ಹಂಗೆ ಕಾರ್ ತೊಗೊಂಡು ಹೋದ, ನಮ್ಮದೇ ಕಾರ್ ತೊಗೊಂಡು ನಾನು ಕವಿತಾ ಇದೀವಿ ಎಲ್ಲರೂ ಕೂಡ ಹೊಂಟಿವಿ. ಟೈಮ್ 3 ಅಷ್ಟು 3:30 ಆಯ್ತು ನೋಡಿ. ಜಲ್ದಿ ಹೋಗ್ಬೇಕು ಅನ್ಕೊಂಡು ನಮ್ಮ ಮನ ಬರ್ತೀನಿ ನಾನು ವೇಟ್ ಮಾಡಿದೆ ನೋಡ್ರಿ. ಬರೀ ಪಟ್ ಹೋಗೋ ಟೈಮ್ ಇಲ್ಲೇ ಆಯಿತು. ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನೋಡಿರಿ. ಟೈಮ್ ಬಂದು 3 ಗಂಟೆ ಆಯಿತು. ಜಲ್ದಿನೇ ಹೋಗ್ಬೇಕು ಅಂದ್ಕೊಂಡಿದ್ವಿ ನೋಡಿರಿ, ಆದ್ರೆ ಟೈಮ್ ಆಯಿತು. ಬಸ್ ಸ್ಟ್ಯಾಂಡ್ಗೆ ಹೋಗಿ ಆ ಕಡೆಯಿಂದ ಆ ಕಡೆ ಹೋಗ್ಬೇಕಾದ್ರೆ ಮತ್ತು 3:30 ಆಗೇ ಆಗ್ತಿತ್ತು. ನಾ 1 ಗಂಟೆಗೆ ಹೇಳ್ಕೊಂಡು ಬಂದಿದ್ದೆ, ನಾವು ಸಿಸ್ಟರ್ ಕರ್ಸ್ಬಿಟ್ಟು ಜಲ್ದಿನೇ ಹೋಗ್ಬೇಕಂತೇಳಿ. ಮತ್ತು ಮಳೆ ಒಂದು ಬರಾಕತ್ತೈತೆ ನೋಡಿರಿ, ಫುಲ್ ಜೋರು ಮಳೆ ಇತ್ತು. ಮತ್ತೆ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತೆ ನಮ್ಮ ಮನೆಯೇ ಬಂದ, ನಮ್ಮ ಮನೆ ಕೂಡ ಹೊಂಟಿವಿ ನೋಡಿರಿ. ಏನು 40 ಮಿನಿಟ್ಸ್ ಆಗುತ್ತೆ ನೋಡಿರಿ ಹೋಗ್ಬೇಕಾದ್ರೆ. ಕಾರೊಳಗೆ ಏನು ಲೇಟ್ ಆಗಂಗಿಲ್ಲ. ಬಟ್ ಪೂಜಾಕಿನ ಮುಂಚೆ ಹೋಗ್ಬೇಕು ಅನ್ಕೊಂಡು ಪ್ರತಿ ವರ್ಷ ನಾನು ಪೂಜೆ ಮಾಡ್ತಿದ್ದೆ, ಈ ವರ್ಷ ಆಗಲಿಲ್ಲ ನೋಡಿರಿ ಡ್ಯೂಟಿ ಸಂಬಂಧ. ಬಂತು ನೋಡಿರಿ ಬಾಗೇವಾಡಿನೂ. ಏನು 40 ಮಿನಿಟ್ಸ್ ಒಳಗೆ ಕಾರೊಳಗೆ ಹೆಂಗೆ ಹೋದೆವು ಗೊತ್ತೇ ಆಗಲಿಲ್ಲ. ಅವರೆಲ್ಲ ಪೂಜೆ ಆಲ್ಮೋಸ್ಟ್ ಮಾಡಿರ್ತಾರೆ ನೋಡಿರಿ. ಈಗ ಬೆಳಗ್ಗೆನೇ ಕಾಲ್ ಮಾಡಿದ್ರು, ಮಧ್ಯಾಹ್ನ 1 ಗಂಟೆಗೆ ಅದು ಕಾಲ್ ಮಾಡಿದ್ರು. ಆಯ್ತು ಬಿಡು ನೀವು ಪೂಜಾ ಮುಗಿಸ್ರಿ, ನಮ್ಮ ಸಂಬಂಧ ಕೂತೀರಾ ಲೇಟ್ ಆಗುತ್ತೆ ಅಂತೇಳಿ ಅವ್ರಿಗೆ ಪೂಜಾ ಮಾಡಿರಿ, ಅಟ್ಲೀಸ್ಟ್ ಬಂದು ನಮಸ್ಕಾರ ಮಾಡಿ ಬಂದಂಗಾರ ಆಗುತ್ತೆ. ಡ್ಯೂಟಿ ಹೆಂಗೂ ಶಿಫ್ಟ್ ಮುಗ್ದ ಅಂತೇಳಿ ಬಂದಿ ನೋಡಿರಿ. ಲಾಕ್ ಮಾಡಿರಲಿಲ್ಲ. ಬಂದೆ ನೋಡಿರಿ ಊರಿಂದ ಬಿಜಾಪುರದ. ಟೈಮ್ ಎಷ್ಟು 4:45 ಆಗಿಬಿಡ್ತು ನೋಡಿರಿ. ಜಲ್ದಿ ಬರ್ಬೇಕಂತ ಅಂದ್ಕೊಡಿ. ಮತ್ತು ನಮ್ಮ ಮನೆ ಕಾರ್ ತೊಗೊಂಬರ್ತೀನಿ ಅಂದ್ರೆ ಹಂಗೆ ಮಾಡಿ ಲೇಟ್ ಆಯ್ತು ನೋಡಿರಿ. ಬರ್ರಿ ನಮಸ್ಕಾರ ಮಾಡೋ ಬಂದಿತ್ತು, ನಮಸ್ಕಾರ ಮಾಡಿ ಊಟ ಮಾಡೋ ಪೂಜೆ ಮಾಡ ನೋಡ್ರಿ. ನಮ್ಮ ತಂಗಿನೇ ಮಾಡ, ಪ್ರತಿ ವರ್ಷ ನಾನೇ ಮಾಡ್ತಿದ್ದೆ. ಇದೇ 1 ವರ್ಷ ಮಿಸ್ ಆಯ್ತು ನೋಡಿರಿ ಲೀವ್ ಸಿಗ್ಲಾರ್ಕ. ಶಂಕರಗೆ ಶಾಂತ ಶಂಕರಗೆ ಯೋಗ ಬಗೆಗೆ ಶಾಂತ ಶಂಕರಗೆ ತ್ರಿಲೋಕ ಒಡೆಯಗೆ ಆದಿಮಕ್ಕೆ ಜ್ಯೋತಿ ಬೆಳಗ್ಗೆ ಶಾಂತ ಶಂಕರಗೆ ಆತ್ಮಲಿಂಗಕ್ಕೆ ಪೂಜೆ ಮಾಡುವ ವರವ ಬೇಡುವ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗುವೆ ಶಾಂತ ಶಂಕರಗೆ ಆನಂದ ರೂಪ ಜಂಗಮಗೆ ಆನಂದ ರೂಪ ಜಂಗಮಗೆ ತಪ್ಪನಿಲ್ಲದೆ ಒಪ್ಪುವಂತ ಶರ್ಪಭೂಷಣಿಗೆ ತಪ್ಪನಿಲ್ಲದೆ ಒಪ್ಪುವಂತ ಶರ್ಪಭೂಷಣಿಗೆ ಆರತಿ ಬೆಳಗಿರೆ ಆನಂದ ರೂಪ ಜಂಗಮಗೆ ಆನಂದ ರೂಪ ಜಂಗಮಗೆ ತಪ್ಪನಿಲ್ಲದೆ ಒಪ್ಪುವಂತ ಶರ್ಪಭೂಷಣಿಗೆ ತಪ್ಪನಿಲ್ಲದೆ ಒಪ್ಪುವಂತ ಶರ್ಪಭೂಷಣಿಗೆ ಆರತಿ ಬೆಳಗಿರೆ ಆನಂದ ರೂಪ ಜಂಗಮಗೆ ಆನಂದ ರೂಪ ಜಂಗಮಗೆ ದಿಗವಾಣ ಊರು ಬಲ ಚಂದ ಅಗವಡಿ ಊರು ಚಂದ ಗುರುಮುರುಗೇಂದ್ರನ ಪಾದ ಮಂಗಳ ಶುಭದಿಂದ ಗುರುಮುರುಗೇಂದ್ರನ ಪಾದಕ ಮಂದಿ ಮಂಗಳ ಶುಭದಿಂದ ಆರತಿ ಬೆಳಗಿರೆ ಆನಂದ ರೂಪ ಜಂಗಮಗೆ ಆನಂದ ರೂಪ ಜಂಗಮಗೆ.
ಅಕ್ಕಾಗ ಮಂಗಳಾರತಿ ಮಾಡಿ ಊಟ ಮಾಡಾಕತ್ತೀವಿ ನೋಡ್ರಿ. ಊಟ ಮಾಡೋಣ ನಮ್ಮ ತಂಗಿನೇ ಮಾಡ್ಯಾಗ ಹೋಳ್ಗಿ ಸಿಕ್ಕಳ್ನಿ. ನಮ್ಮ ಅಕ್ಕನ ಪ್ರಸಾದ ತಿನ್ನಕ್ಕೆ ಬಂದೇವ್ರಿ ಇವತ್ತು. ತೆಳಗೆಲ್ಲ ಊಟ ಮಾಡಿದೇವ್ರಿ, ಮಂಗಳಾರತಿ ಮಾಡಿದ್ವಿ. ನಮ್ಮ ಸುನಂದ ಮಲ್ಯಕ್ಕೆ ಹೋಗ್ಬರ್ರಿ ಮ್ಯಾಗ. ಆಕಿ ಒಬ್ಬಕ್ಕೆ ಬಾರತನ ಮಾಡ್ಕೊಂಡ್ ಬ್ಯಾಸರ ಆಗ್ಯದ ನೋಡ್ರಿ. ಆಕಿ ಈಸ್ತ್ರ ಯಾವಾಗ ಹೊರಗಿಲ್ಲಕ್ಕಿ ಬರೀ ಕಡೆ ಇಡದ ಈಗ ಒಳಗಿದ್ದಕ್ಕದಾಗ ಬ್ಯಾಸರ ಆಗೈತೆ ನೋಡ್ರಿ. ಆಕಿ ಬರೀ ಸುನಂದ ಮಲ್ಯಕ್ಕೆ ಹೋಗಿ ಮತ್ತೆ ಬರೀ ಸುನಂದ ಏನು ಮಾಡಕತ್ತಾಳ ನೋಡ್ರಿ ಪಾಪುನ್ ತಗೊಂಡು. ಹಂಗೆ ನಮ್ಮ ಕವಿತಾ ನೋಡ್ರಿ ನಮ್ಮ ತಂಗಿ ಪಾಪುಗ ಬಟ್ಟೆ ತೊಗೊಂಬಂದಾಳ. ಅಂದ್ರೆ ಆಕಿ ಒಟ್ಟ ಬಂದಿದ್ದೇ ಇಲ್ಲ, ಆಕಿ ಊರೊಳಗಿದ್ಲು ಡೆಲಿವರಿ ಆದಾಗ ಅಂತೇಳಿ ಹೆಂಗೂ ಬಂದ ಅಂತೇಳಿ ಪಾಪು ಬಟ್ಟೆ ತೊಗೊಂಬಂದ್ಲು, ಬಟ್ಟೆ ಹ್ಯಾರಿ ಮಾಡಿದ್ಲು ನೋಡ್ರಿ. ಇಷ್ಟೊತ್ತಲ್ಲಿ ನೋಡ್ರಿ ನಮ್ಮ ಅಕ್ಕ ತಂಗಿ ಎಲ್ಲರೂ ಕೂಡಿದ್ವಿ ನೋಡ್ರಿ. ಬಾದನಕ್ಕೊಮ್ಮೆ ಕೂಡುದು ಎಲ್ಲರೂ ಕೂಡಿ ನಮ್ಮ ಅಕ್ಕ ನೆನಪು ಮಾಡ್ಕೊಂಡಿವಿ. ಇವತ್ತು ನೋಡ್ರಿ ನಮ್ಮ ಅಕ್ಕ ತೀರ್ಕೊಂಡು 4 ವರ್ಷ ಆಯಿತು. ನಮ್ಮ ಅಕ್ಕನ ಬಗ್ಗೆ ಹೇಳ್ಬೇಕಂದ್ರೆ ಲಾಸ್ಟ್ ಲಾವಾಗಿ ನೋಡಿರ್ಬೇಕು ನೀವು ಎಲ್ಲ ಸ್ಟೋರಿ ಹೇಳಿ ನಮ್ಮ ಅಕ್ಕ ಹೆಂಗೆ ಡೆತ್ ಆದ್ಲು ಹೆಂಗೆ ಅಂತೇಳಿ. ಬಟ್ ಇವತ್ತಿನ ದಿವಸ ನಮ್ಮ ಅಕ್ಕನ ಭಾಳ ಮಿಸ್ ಮಾಡ್ಕೋತೀವಿ ಎಲ್ಲರೂ. ಯಾಕಂದ್ರೆ ಆಕಿ ನೆನೆಸ್ತಿರೋ ದಿನನೇ ಇಲ್ಲ. ಅಂದರೆ ಒಂಥರ ಆಕೆ ಅಕ್ಕ ಅನ್ನೋಕಿನ ನಂಗೆ ಬೆಸ್ಟ್ ಫ್ರೆಂಡ್ ಆಗಿದ್ದರು ನೋಡ್ರಿ. ಎಲ್ಲದ್ರೊಳಗೂ ನಂಗೆ ಸಪೋರ್ಟಿವ್ ಆಗಿದ್ಲು. ಆದರೆ ಆಕಿನೂ ನರ್ಸಿಂಗ್ ಕಲ್ತಿಲ್ಲ, ಹಾಗಾಗಿ ಇಬ್ಬರು ಕೂಡ ಎಲ್ಲರೂ ಶೇರ್ ಮಾಡ್ಕೋದು, ಎಲ್ಲರೂ ಕೂಡ ಮಾತಾಡೋದು ಎಲ್ಲರೂ ಭಾಳ ಮಾಡ್ತಿದ್ವಿ. ಬಟ್ ಆಕಿ ಎಲ್ಲರದ್ದು ನೆನೆಸ್ಕೊಂಡ್ರೆ ಭಾಳ ದುಃಖ ಆಗುತ್ತೆ. ನೆನೆಸ್ಕೊಂಡ್ರೆ ಅಷ್ಟು ಇದು ಆಗತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ ನೋಡ್ರಿ. ಆಕಿನ ಜೊತೆ ನಮ್ಗೆ ಇರೋದು ಇದು ಇಲ್ಲ ನೋಡ್ರಿ, ನಮ್ಗೆ ಲಕ್ ಇಲ್ಲ. ಹಾಗಾಗಿ ಜಸ್ಟ್ ಒಂದು 35 ಏಜ್ ಇರ್ಬೋದು ಆಕಿ ಡೆತ್ ಆಗೋ ಟೈಮ್ನಾಗೆ. 35-36 ಏಜ್ ಒಳಗೆ ಆಕಿಂದ ಎಲ್ಲನೂ ಮುಗೀತು. ಮದ್ವೆ ಮಕ್ಕಳು ಆಕಿನ ಜೀವನನೇ ಮುಗಿದು ಹೋಯ್ತು ನೋಡ್ರಿ. ಆಕಿಗೆ ಭಾಳ ಆಸೆಗಳಿದ್ದು. ಆಕಿನ ಮಕ್ಕಳಿಗೆ ಸಾಲಿ ಕಲಿಸ್ಬೇಕು, ಒಂದು ನೌಕರಿ ಹಚ್ಚಬೇಕು, ಅವರಿಗೆಲ್ಲ ಏನು ಜಾಬ್ ಎಲ್ಲ ಇದು ಮಾಡಬೇಕು ಅಂಥೇಳಿ ಆಕಿ ದಿವ್ಯಾಗ ಧನುಷಿಗೆಲ್ಲ ಭಾಳ ಆಸೆ ಇತ್ತು ನೋಡ್ರಿ. ಆದ್ರೆ ಏನು ಅದು ಸಿಂಗಲ್ ಪೇರೆಂಟ್ ಆಗಿ ಎಲ್ಲನೂ ಆಕಿ ಹ್ಯಾಂಡಲ್ ಮಾಡ್ತಿದ್ಲು. ಡಬಲ್ ಡ್ಯೂಟಿ ಮಾಡಿ ತ್ರಿಬಲ್ ಡ್ಯೂಟಿ ಮಾಡಿ ಮನೆಯೊಳಗೆ ಒಂದು ಬಿಸ್ನೆಸ್ ಮಾಡಿಕೊಂಡು ಹಾಗೆ ಎಲ್ಲ ಥರ. ಮಿಶೋ ಅಂದರೆ ಗೊತ್ತಿದ್ದಿಲ್ಲ ಅವಾಗ. ಮಿಶೋ ಅಂದ್ರೆ ಯಾರಿಗೂ ಗೊತ್ತಿಲ್ಲ ನೋಡಿ. ನಮಗೆ ಸದ್ಯಕ್ಕೆ ಮಿಶೋ ಗೊತ್ತಿತ್ತು ಬ್ಯಾಕ್ ಬಟ್ ಅದರೊಳಗೆಲ್ಲ ರೀಸೇಲರ್ ಆಗಿ ವರ್ಕ್ ಮಾಡ್ತಿಲ್ಲ ಆಕಿ. ರೀಸೇಲರ್ ಆಗಿ ಪಾರ್ಸಲ್ ಕಳಿಸ್ತಿದ್ಲು, ಹೋಮ್ ಸರ್ವಿಸ್ ಮಾಡ್ತಿದ್ಲು. ಕರೆನ್ಸಿ ಒಳಗೆ ಹಾಕಿದ್ರೆ ಒಂದು 3-4 ರಿಪೂಸ್ ಬರ್ತಾವತ್ತಿಗೆ ಅದ್ರೊಳಗೆ ಕರೆನ್ಸಿ ಹಾಕಿಸ್ತಿದ್ಲು. ಮನೆಯೊಳಗೆ ಎಲ್ಲ ಥರನೂ ಅಂಗಡಿ ಇಟ್ಟಿದ್ಲು. ಮತ್ತು ಪಿಕೋ ಪಾಲ್ ಮಾಡ್ತಿದ್ಲು. ನೈಟ್ ಡ್ಯೂಟಿಗೆ ಹೋಗಿದ್ಲು. ಒಂದಲ್ಲ ಎರಡಲ್ಲ ನೋಡ್ರಿ. ಒಂಥರ ಆಕಿದ ಬಗ್ಗೆ ಹೇಳ್ಬೇಕಂದ್ರೆ ಒಂದಲ್ಲ ಎರಡಲ್ಲ ನೋಡ್ರಿ. ಯಾವಾಗಲೂ ಕಷ್ಟಪಟ್ಟು ಮುಂದೆ ಬಂದಿದ್ಲು ಆಕಿ. ಕಷ್ಟಪಟ್ಟು ಯಾವಾಗಲೂ ಮನೆಯೊಳಗೂ ತವ್ರ ಮನೆಯೊಳಗೂ ಕಷ್ಟಪಟ್ಟು ಎಲ್ಲ ಮಾಡಿ ಬಂದಿದ್ಲು. ಇನ್ನೇನೋ ಒಂದು ಹಂತಕ್ಕೆ ಹೋಗಿ ಒಂದು ಸ್ವಲ್ಪ ಬೆಟ್ರ್ ಆಗಿದ್ದು ನೋಡ್ರಿ. ಅವಾಗ ಏನೈತಿ ಚೆಂದಾಗಿ ಇರ್ಬೇಕು ಅನ್ನೋ ಟೈಮ್ನಾಗ ಹಿಂಗಾಯ್ತು. ಏನು ಮಾಡಿದ್ರು ನಮ್ದು ಇದನ್ನೇ ಅಷ್ಟೇ ಐತಿ. ಒಂದು ಸೆಕೆಂಡ್ ಏನು ಮಾಡೋಕ್ಕಾಗಲ್ಲ. ನಮ್ಮ ದೈವದೊಳಗೆ ಅಷ್ಟೇ ಐತಿ ನೋಡ್ರಿ. ನಮ್ಮ ಅಕ್ಕ ಅಂದ್ರೆ ಎಲ್ಲರೂ ಅಷ್ಟೇ. ನಮ್ಮ ಮನೆಯೊಳಗೆ ಆಕಿ ನಮ್ಮ ಅಕ್ಕ ಅಂದ್ರೆ ಅಷ್ಟಿದು ನೋಡ್ರಿ. ಎಲ್ಲರಿಗೆ ಒಂದು ಬೆನ್ನೆಲುಬು ಆಗಿದ್ಲು. ಎಲ್ಲರಿಗೆ ಸಪೋರ್ಟಿವ್ ಆಗಿ ಎಲ್ಲರಿಗೆ ಹೇಳೋದಾಗಲಿ ಪ್ರತಿಯೊಂದು ನಮ್ಮ ಅಪ್ಪ ಅಮ್ಮ ಏನು ಮಾಡ್ಬೇಕಾದ್ರೂ ಆಕಿನ ಕೇಳಿ ಮಾಡ್ತಿದ್ಲು. ನಮ್ಮ ಅಣ್ಣ ಇಷ್ಟು ದೊಡ್ಡ ಇದ್ರೊಳಗೆ ಅದಾನಂದ್ರೂ ಸಹ ನಮ್ಮ ಅಕ್ಕನ ಮಾತು ನೀರ್ಲಲ್ಲ. ಆಕಿ ಏನು ಹೇಳ್ತೀವಿ ಏನು ಸಜೆಷನ್ ಕೊಟ್ಟರು ಆಕಿನ ಮುಂದೆ ತೊಗೊಂಡು ಮಾಡ್ತಿದ್ವಿ ನಾವು. ಬಟ್ ಆಕಿನೇ ನಮ್ಮ ಬಿಟ್ಟು ಹೋದ್ಲಿ ಇವತ್ತಿನ ದಿವಸ. ಹಾಗಾಗಿ 4 ವರ್ಷ ಆಯ್ತು ನೋಡ್ರಿ ಆಕಿನ ಕಳ್ಕೊಂಡು. ಅಂಥರೊಳಗೆ ಇವತ್ತು ನನ್ನ ಆ್ಯನಿವರ್ಸರಿನೂ ಇವತ್ತೇ ಐತಿ. ನನ್ನ ಆ್ಯನಿವರ್ಸರಿ ಅಂತ ಖುಷಿ ಪಡ್ಕೊಂಡು ಸೆಲೆಬ್ರೇಟ್ ಮಾಡ್ಕೋಬೇಕು. ಏನು ಆಕಿ ಡೆತ್ ಇದೆ ಅಂತ ಹೇಳಿ ಹಾಗಾಗಿ ಯಾವಾಗ ಡೆತ್ ಆಗಿ ಅವತ್ತಿನ ಇಲ್ಲಿ ತನಕ ಒಂದು ಸಲನೂ ಆ್ಯನಿವರ್ಸರಿ ಮಾಡ್ಕೊಂಡಿಲ್ಲ ನಾನು. ಮಾಡ್ಕೊಳಕ್ಕೆ ಆಗಂಗೂ ಇಲ್ಲ. ಅವಾಗ ಖುಷಿ ಪಡೋದು ದಿನಾನೇ ಅಲ್ಲಿ ನೋಡ್ರಿ ಇವತ್ತು ನಂದು. ಆಕಿ ಆ್ಯಕ್ಚುಲಿ ಏನು ಆಕಿನ ಮನಸ್ಸಿನಾಗಿತ್ತು, ಏನು ದೇವ್ರು ಯಾವ ಥರ ಕನೆಕ್ಟ್ ಮಾಡೋಣ ಗೊತ್ತಿಲ್ಲ. ಇವತ್ತಿನ ದಿನನೇ ಆಕೆ ಡೆತ್ ಆಗ್ಯಾಳ ಅಂದ್ರೆ ಮೋಸ್ಟ್ಲಿ ನಾವು ನೆನಪು ಮಾಡ್ಕೋತೀವೋ ಇಲ್ಲೋ ಗೊತ್ತಿಲ್ಲ. ನಂದು ಆ್ಯನಿವರ್ಸರಿ ದಿವಸ ಜಾಸ್ತಿ ನೆನಪು ಮಾಡ್ಕೊಳ್ಳಿ ಎತ್ತಕ್ಕೆ ನಂದು ಇದು ದಿವಸ ಹೋಗಿದ್ದು ನಂಗೆ ಆ್ಯಕ್ಚುಲಿ ಹಂಗಾಗಿ ಅನ್ಸಕತ್ತೈತೆ ನೋಡ್ರಿ. ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ನೋಡ್ರಿ. ದೇವ್ರು ಅಷ್ಟೇ ಅನಿವಾರ್ಯೊಳಗೆ ಅಷ್ಟೇ ಬರ್ತಾರೆ ನಮ್ಮ ಕೂಡ ಆಕಿ ಮಾಡೋದು. ಬಟ್ ಅಕ್ಕಿನಂತೂ ಭಾಳ ಮಿಸ್ ಮಾಡ್ಕೋತೀವಿ. ಅದಕ್ಕೆ ಹೆಂಗಾರ ಪ್ರಯತ್ನ ಪಟ್ಟು ದಿವ್ಯಾ ಧನುಷಿಗೆ ಹೆಂಗಾರ ಒಂದು ಹಂತಕ್ಕೆ ತರ್ಬೇಕಂತ ಮಾಡಾಕತ್ತೀವಿ. ಬಟ್ ದೇವ್ರು ಎಲ್ಲಿಗೆ ಹೋಗತ್ತಾನ ಗೊತ್ತಿಲ್ಲ. ಆಕಿದಂತೂ ಆಸೆ ಭಾಳ ಇತ್ತು. ನನ್ನ ಮಕ್ಳು ಇಬ್ಬರು ಜಾಬ್ ಆಗ್ಬೇಕು, ಇಬ್ಬರು ಚಂದ ಓದಬೇಕು, ಕಲಿಬೇಕಂತೈತಿ. ನಮ್ಮ ಕೈಲಾದಷ್ಟು ನಾವು ಪ್ರಯತ್ನ ಮಾಡ್ತೀವಿ. ಏನು ಮಾಡೋದು ಅವ್ರವ್ರು ಇದು ನೋಡ್ರಿ ಎಲ್ಲಿ ಹೋಗಿ ಇದು ಮಾಡ್ತಾರೆ ಗೊತ್ತಿಲ್ಲ. ನಮ್ಗೆ ಎಷ್ಟಾಗತ್ತೆ ನಮ್ಮ ಅಣ್ಣ ಆಯಿತು ನಾವಾಯಿತು ಎಲ್ಲ ನಮ್ಮ ಅಕ್ಕ ಆಯಿತು ಎಲ್ಲರೂ ಹೆಲ್ಪ್ ಮಾಡಿಬಿಟ್ಟು ಅವ್ರಿಗೆ ಕಲ್ಸಾಕತ್ತೀವಿ, ಓದ್ಸಾಕತ್ತೀವಿ. ಬಟ್ ಅವ್ರು ಎಲ್ಲಿ ಹೋಗಿ ಇದು ಮಾಡ್ತಾರೆ ಅವ್ರು ಮುಗಿಟ್ಟು ನಾವು ಕಲಿಸ್ತೀವಿ. ಬಟ್ ಅವ್ರು ಎಲ್ಲಿಗೆ ಹೋಗ್ಬೇಕಟ್ಟೆ ನೋಡ್ರಿ. ಸರಿ ಬರೀ ಎಲ್ಲರೂ ಕೆಳಗೆ ಹೋಗ್ಯಾರ. ಒಂದು ಸ್ವಲ್ಪ ಹೇಳ್ಕೊಬೇಕಾಗಿತ್ತು ನಿಮ್ಮ ಮುಂದೆ ಮಕ್ಕನ ಬಗ್ಗೆ. ಹಂಗೆ ಹೇಳ್ಕೊಂಡು ಹೊಂಟ ಕೆಳಗೆ ಎಲ್ಲರೂ ಊಟ ಮಾಡಕತ್ತ ಹೊಂಟಾರ. ಬರ್ರಿ ಹೋಗೋಣ ಕೆಳಗಡೆ. ಇವತ್ತು ನೋಡ್ರಿ ಒಪ್ಪತ್ತಿತ್ತಲ್ಲ, ಹಾಗಾಗಿ ಮಧ್ಯಾಹ್ನ ಊಟ ಮಾಡಿದ್ದೀವಿ. ಬಂದ ತಕ್ಷಣ ಹೋಳಿಗೆ ಮಾಡಿದ್ದೀವಲ್ಲ, ನಮ್ಮ ಮನ್ಯಾಗ ಹೋಳಿಗೆ ಉಂಡಿದ್ವಿ. ಅದಕ್ಕೆ ಈಗ ಒಂದು ಸ್ವಲ್ಪ ಸೋಡಾ ತಿಂದು ಚಾ ಕುಡಿಯಾಕತ್ತೀವಿ ನೋಡ್ರಿ. ಚಾ ಕುಡಿಂಬರ್ ಎಲ್ಲರೂ. ಅಲ್ಲ ಮಮ್ಮಿ ಕುಡುದಿಲ್ಲ ಇನ್ನ ಕುಡಿಯಾಕತ್ತಾಳ ನೋಡ್ರಿ. ಇಲ್ಲಿ ಅವ್ರು ಪೂ ನೋಡ್ಕೊ ಕೂತಾರ. ಚಾ ಕುಡಿ ಅಂದ್ರೆ ಚಾವಲ್ಲತ್ತ ಡಯಟ್ ಮಾಡ್ತಾರ. ಚಾ ಚೋಡಾ ಏನು ತಿನ್ನಂಗಿಲ್ಲ. ನಮ್ಮ ತಂಗಿ ಊಟ ಮಾಡ್ಯಾಳ, ಚಿನ್ನೂ ಊಟ ಮಾಡ್ಯಾಳ ನೋಡ್ರಿ. ನಾನು ಚಾ ಕುಡಾತೀನಿ. ಚಾ ಕುಡಿಂಬರ್ರಿ. ನಮ್ದೆಲ್ಲ ಊಟ ಆಯ್ತು ನೋಡ್ರಿ. ಈಗ ನಮ್ಮ ಅನ್ನಾಗ ಊಟಕ್ಕೆ ಹಚ್ಕೊಂಡು ಹೊಂಟಿನ ಮ್ಯಾಗ ಅದನ್ನು ಅಲ್ಲೇ ಮ್ಯಾಗೆ ಅಂತ ನೋಡ್ರಿ. ಕೆಳಗೆ ಬರೋಂಗಿಲ್ಲ. ಬರೀ ಅವ್ನಿಗಿಟ್ಟು ಊಟ ಹಚ್ಕೊಂಡು ಊಟ ಕೊಟ್ಟು ಮಲ್ಕೊಳ್ಳೋ. ಮತ್ತಿನ ಟೈಮ್ ತಿರುಗಿ 11 ಗಂಟೆ ಆಯಿತು. ಟೈಮ್ ನೋಡ್ರಿ ತಿರುಗಿ 12 ಗಂಟೆ ಹಾಕೋತಿ. ಇವತ್ತಿನ ಇಲ್ಲಿಗೆ ಏನು ಮಾಡ್ತೀನಿ ನೋಡ್ರಿ. ಇವತ್ತಿನ ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.